ಪ್ರಿಯ ವೀಕ್ಷಕರೇ, ಪ್ರಿಯ ಬಂಧುಗಳೇ, ಪ್ರಿಯ ಮಕ್ಕಳೇ, ನಾನು ಇವತ್ತೊಂದು ನೀತಿ ಕಥೆಯನ್ನು ಹೇಳ್ತೀನಿ. ಅಪಾಯದಿಂದ ಪಾರಾದ ಪಾರಿವಾಳಗಳು. ನೋಡಿ, ಬೇಡನೊಬ್ಬ ಪಕ್ಷಿಗಳನ್ನು ಹಿಡಿಯಲು ಕಾಳು ಹಾಕಿ ಬಲೆ ಹರಡಿದ್ದನು. ಕಾಳಿನ ಆಸೆಗಾಗಿ ಪಾರಿವಾಳಗಳು ಹಾರಿ ಬಂದವು. ಅವು ಕಾಳು ತಿನ್ನುತ್ತಾ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡವು. ನೋಡಿ, ಈ ಚಿತ್ರದಲ್ಲಿ ನೀವು ನೋಡಿ ಹೇಗೆ ಪಾರಿವಾಳಗಳೆಲ್ಲ ಬಂದಿದೆ. ಬೇಡ ಕಾಳುಗಳನ್ನು ಹಾಕಿ ಬಲೆ ಹಾಕಿದ್ದಾನೆ. ಪಾರಿವಾಳಗಳು ಹಾರಿ ಬಂದು ತಿಂತ ಸಿಕ್ಕಾಕೊಂಡವು. ಇಲ್ಲಿ ಮುಂದೆ ಕಾಗಿ ಬರುತ್ತೆ, ನೋಡೋಣ ಏನಾಗುತ್ತೆ ಅನ್ನೋದು. ಪಾರಿವಾಳಗಳು ಬಲೆಯಿಂದ ಬಿಡಿಸಿಕೊಳ್ಳಲು ಹೆಣಗಾಡಿದವು, ಆದರೆ ಸಾಧ್ಯವಾಗಲಿಲ್ಲ. ಅದೇ ಸಮಯಕ್ಕೆ ಕಾಗಿಯೊಂದು ಅದೇ ದಾರಿಯಲ್ಲಿ ಹಾರಿ ಹೋಗುತ್ತಿತ್ತು. ಅದು ಬಲೆಗೆ ಸಿಕ್ಕಿಬಿದ್ದ ಪಾರಿವಾಳಗಳನ್ನು ನೋಡಿ ಮರುಗಿತು. ಪಾರಿವಾಳಗಳು ಕಾಗಿಯ ಸಹಾಯ ಬೇಡಿದವು. ಕಾಗಿ ಅವುಗಳಿಗೆ, ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲರೂ ಕೂಡಿ ಒಮ್ಮೆಲೆ ಹಾರಿಬಿಡಿ. ಒಗ್ಗಟ್ಟಿನಲ್ಲಿ ಬಲವಿದೆ, ಇದು ಗಾದೆ ಸಾಕ್ತದೆ ನೋಡಿ. ಒಗ್ಗಟ್ಟಿದ್ರೆ ಏನು ಬೇಕಾದ್ರೂ ಸಹಾಯ ಮಾಡಬಹುದು, ಹಾಗೂ ಎಂಥ ಕಷ್ಟ ಬಂದರೂ ಸಹ ಎದುರಿಸಬಹುದು ಎಂದು ಉರಿದುಂಬಿಸಿತು. ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲರೂ ಕೂಡಿ ಒಮ್ಮೆಲೆ ಹಾರಿಬಿಡಿ ಎಂದು ಉರಿದುಂಬಿಸಿತು. ಪಾರಿವಾಳಗಳು ಪ್ರಯತ್ನ ಮಾಡಿ ಒಮ್ಮೆಲೆ ಬಲೆ ಸಹಿತ ಮೇಲೆ ಹಾರಿದವು. ನೋಡಿ, ಇಲ್ಲಿ ಕಾಗಿಲ ಹಾರಿ ಬಂದಿದೆ, ಇಲ್ಲಿ ಉರಿದುಂಬಿಸ್ತಾ ಇದೆ ನೋಡಿ. ಅವನು ಎನ್ಕರೇಜ್ ಕೊಡ್ತಾ ಇದೆ. ಮುಂದೆ ಏನಾಗುತ್ತೆ ನೋಡೋಣ. ನೋಡಿ, ಮುಂದೆ ರೈತ ಇಲ್ಲಿ ನೋಡ್ತಾ ಇದೆ ನೋಡಿ. ಪಾರಿವಾಳಗಳು ಬಲೆ ಸಹಿತ ಸಮೀಪ ಇಳಿದವು. ಇಲಿಗಳ ಸಹಾಯ ಬೇಡಿದವು. ಇಲಿಗಳು ತಮ್ಮ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿದವು. ಹೀಗೆ ಪಾರಿವಾಳಗಳು ಅಪಾಯದಿಂದ ಪಾರಾದವು. ಅವುಗಳು ಕಾಗಿ ಮತ್ತು ಇಲಿಗಳಿಗೆ ಧನ್ಯವಾದ ಹೇಳಿ ಪುರ್ರನೆ ಹಾರಿ ಹೋದವು. ನೋಡಿ, ಇಲ್ಲಿ ಹಾರಿ ಹೋಗ್ತಾ ಇದೆ ನೋಡಿ. ಚಿತ್ರದಲ್ಲೆಲ್ಲ ಗಮನಿಸಿ ನೋಡಿ. ಇಲ್ಲಿ ನೀತಿ ಏನಪ್ಪ ಅಂದರೆ, ಒಗ್ಗಟ್ಟಿನಲ್ಲಿ ಬಲವಿದೆ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡು. ಒಗ್ಗಟ್ಟಿನಲ್ಲಿ ಬಲವಿದೆ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡು ಎಂಬುದೇ ಈ ಕಥೆಯ ಸಾರಾಂಶ, ನೀತಿಯಾಗಿದೆ. ಎಲ್ಲರೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.